ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಚೆನ್ನು ಕಲರ್ ವರ್ಲ್ಡ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇಲ್ಲೊಂದು ಹೊಸ ಮನೆನ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ನಮ್ಮ ಹುಡುಗರು ಕೆಲಸ ಮಾಡ್ತಾರೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ಪ್ಲಾಸ್ಟಿಂಗ್ ಬಗ್ಗೆ ನಿಮಗೆ ಕೆಲವೊಂದು ಡೌಟ್ಸ್ ಇದೆ. ಸೊ ಏನು ಡೌಟ್ಸ್ ಅಂತಂದರೆ, ರಫ್ ಇರಬೇಕಾ ಇಲ್ಲ ಫುಲ್ಲು ನೈಸ್ ಮಾಡಬೇಕಾ ಅನ್ನೋ ಒಂದು ಡೌಟ್ ಇರುತ್ತಲ್ಲ. ಸೊ ಅದು ಇವತ್ತು ಕ್ಲಾರಿಫೈ ಆಗುತ್ತೆ. ನೋಡಿ, ಇವರು ನಮ್ಮ ಕೆಲಸಗಾರರು ಇಂಡಿಯವರು ತುಂಬ ಚೆನ್ನಾಗಿ ಮಾಡ್ತಾನೆ ಕೆಲಸ. ಸೊ ಈಗ ನೋಡಿ, ಪ್ಲಾಸ್ಟಿಂಗು ಸ್ವಲ್ಪ ರಫ್ ಇರಬೇಕು ನಿಮಗೆ. ಸೊ ಯಾಕೆ ಅಂತಂತಂದರೆ, ಪಟ್ಟಿ ಮಾಡ್ತೀವಲ್ಲ, ಸೊ ಅದೊಂದು ಗ್ರಿಪ್ಪು ಚೆನ್ನಾಗಿ ಗ್ರಿಪ್ ಹಿಡಿಯುತ್ತೆ. ಸೊ ಫುಲ್ಲು ನೈಸ್ ಮಾಡಿಸೋರು ಏನಾಗುತ್ತೆ ಅಂತಂದರೆ, ಫ್ಯೂಚರಲ್ಲಿ ನಿಮಗೆ ಆ ಪಟ್ಟಿ ಕಿತ್ಕೊಂಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಸ್ವಲ್ಪ ರಫೇ ಇರಬೇಕು. ಸೊ ನೋಡಿ, ನಾನು ಈ ಗೋಡೆನ ತೋರಿಸ್ತೀನಿ ಹೇಗಿರ್ಬೇಕಂತೇಳಿ. ಸೊ ನೋಡಿ, ಈ ರೀತಿ ಇದೆ ಅಲ್ವಾ. ಸೊ ಇದನ್ನ ಬ್ಲೇಡ್ ಹೊಡಿತೀವಿ ನಾವು. ಸೊ ಬ್ಲೇಡ್ ಹೊಡೆದಾಗ ಇದರಲ್ಲಿ ಅರ್ಧಕ್ಕರ್ಧ ಉದುರೋಗ್ಬಿಡುತ್ತೆ. ನೈಸ್ ಇದ್ದರೆ ನಿಮಗೆ ಏನು ಗ್ರಿಪ್ ಸಿಗಲ್ಲ ಫ್ರೆಂಡ್ಸ್. ಹಾಗಾಗಿ ಆ ಫಸ್ಟ್ ಕೋಟ್ ಪಟ್ಟಿನ ಹೇಗೆ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ನಮ್ಮವರು ಇಲ್ಲಿ ಪಟ್ಟಿನ ಮಿಕ್ಸ್ ಮಾಡ್ತಾ ಇದ್ದಾರೆ, ರೆಡಿ ಮಾಡ್ತಾವ್ರೆ. ಪಟ್ಟಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಈಗ ರೆಡಿ ಮಾಡ್ಕೊತಾ ಇದ್ದಾರೆ. ನೋಡಿ, ಪಟ್ಟಿನ ಮಿಕ್ಸ್ ಮಾಡ್ತಾ ಇದ್ದಾರೆ. ತುಂಬ ಸಣ್ಣಕ್ಕೆ ನುಣ್ಣಾಗಿ ನೀಟಾಗಿ ಪಟ್ಟಿ ಮಿಕ್ಸ್ ಮಾಡ್ತವ್ರೆ. ನೋಡಿ ಫ್ರೆಂಡ್ಸ್, ಈಗ ಬ್ಲೇಡ್ ಹೊಡಿತಾ ಇದ್ದಾರೆ. ಸೊ ಈ ಬ್ಲೇಡ್ ಏನಕ್ಕೆ ಈ ಥರ ಹೊಡಿಬೇಕಂತಂದರೆ, ಸೊ ಈ ಸಿಮೆಂಟ್ ಪಿಸರು ಇರುತ್ತಲ್ವ, ಸೊ ಹಳ್ಳಾಗಿ ಪಿಸರು ಥರ ಇರುತ್ತೆ. ಸೊ ಅದನ್ನೆಲ್ಲ ಬ್ಲೇಡ್ ಹೊಡಿಯೋದ್ರಿಂದ ನೀಟಾಗಿ ಬಂದುಬಿಡುತ್ತೆ. ಸೊ ಬ್ಲೇಡ್ ಹೊಡಿಲಿಲ್ಲ ಅಂದರೆ ಏನಾಗುತ್ತೆ ಅಂತಂದರೆ, ನಾವು ಪಟ್ಟಿ ಮಾಡೋ ಟೈಮಲ್ಲಿ ಏನಾಗುತ್ತೆ, ಲೈನ್ ಸ್ಕ್ರ್ಯಾಚ್ ಆಗಿಬಿಡುತ್ತೆ. ಪಟ್ಟಿ ಎಲ್ಲ ಲೈನ್ ಬರುತ್ತೆ, ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ ಪಟ್ಟಿ. ಹಾಗಾಗಿ ನೋಡಿ, ಲೂಸ್ ಪಾರ್ಟಿಕಲ್ಸ್ ಏನಿರುತ್ತೆ ಅದನ್ನೆಲ್ಲ ಬ್ಲೇಡ್ ಮುಖಾಂತರ ತೆಗೆದುಬಿಡಬೇಕು. ಸೊ ಲೂಸ್ ಪಾರ್ಟಿಕಲ್ಸ್ ಇರೋದು ಈ ಥರ ಬ್ಲೇಡ್ ಹೊಡೆದು ತೆಗೆದ್ರೆ ಆ ಪಟ್ಟಿ ಮಾಡಿದಾಗ ನಿಮಗೆ ಯಾವುದೇ ಲೈನ್ಸ್ ಬರೋದಿಲ್ಲ, ಒಂದು ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ನೋಡಿ, ಫಸ್ಟ್ ಕೋಟ್ ಪಟ್ಟಿ ಯಾವಾಗಲೂ ಪಟ್ಟಿ ಬಿಡಬೇಕಾಗುತ್ತೆ, ನೀಟಾಗಿ ಪಟ್ಟಿ ಬಿಟ್ಟು ಮಾಡಿದ್ರೆ. ಸೊ ಈ ಪಟ್ಟಿ ಯಾಕೆ ಬಿಡಬೇಕು ಅಂತಂದರೆ, ಎಲ್ಲಾದರೂ ಹಳ್ಳ ಇದ್ದರೆ ಸೊ ಆ ಪಟ್ಟಿ ಬಿಡ್ತೀವಲ್ಲ, ಆವಾಗ ಲೆವೆಲ್ ಆಗಿಬಿಡುತ್ತೆ, ಫಿನಿಶಿಂಗ್ ಬರುತ್ತೆ, ನೀಟಾಗಿ ಲೆವೆಲ್ಲಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಹಾಗಾಗಿ ಫಸ್ಟ್ ಕೋಟ್ ಏನಿದೆ ಪಟ್ಟಿ ಬಿಟ್ಟು ಪಟ್ಟಿ ಮಾಡಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ಮಾಡ್ತಾಯಿದ್ದೀವಿ, ಇದೇ ರೀತಿ ಪಟ್ಟಿ ಮಾಡಬೇಕಾಗುತ್ತೆ. ಸೊ ಸೆಕೆಂಡ್ ಕೋಟಲ್ಲಿ ಇಷ್ಟು ಪಟ್ಟಿ ಬಿಡುವ ಅವಶ್ಯಕತೆ ಇರೋದಿಲ್ಲ, ಫಿನಿಶಿಂಗ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೆಕೆಂಡ್ ಕೋಟು ಏನಿದ್ರು ಫಿನಿಶಿಂಗು, ಫಸ್ಟ್ ಕೋಟಲ್ಲಿ ಹಳ್ಳದಿನ್ನೆ ಏನಿರುತ್ತೆ ಅದನ್ನೆಲ್ಲ ಕವರ್ ಮಾಡ್ಕೊಂಡು ಹೋಗೋದು ಫಸ್ಟ್ ಕೋಟಾಗಿ ಆಗಿರುತ್ತೆ. ಇಲ್ಲಿ ನೋಡಿ, ಫಸ್ಟ್ ಕೋಟ್ ಇಲ್ಲಿ ಮಾಡಿದ್ದೀವಿ, ಹೇಗೆ ಕಾಣ್ತಾ ಇದೆ ನೋಡಿ. ಸೊ ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತೇಳ್ಬಿಟ್ಟು ಒಂದು ಕಮೆಂಟ್ನ ಮಾಡಿ ಫ್ರೆಂಡ್.